ಸಂಸಾರದಲ್ಲಿ ಗಲಾಟೆ. ಬಿಗ್ ಬಾಸ್ ರಂಜಿತ್ ಅವರು ಫಸ್ಟ್ ರಿಯಾಕ್ಷನ್ ಅನ್ನು ಕೊಡ್ತಾ ಇದ್ದಾರೆ ಫ್ರೀಡಮ್ ಟಿವಿ ಜೊತೆ ಮಾತನಾಡಿದ್ದಾರೆ ಬಿಗ್ ಬಾಸ್ ಸ್ಪರ್ಧಿ ರಂಜಿತ್. ಫ್ರೀಡಮ್ ಟಿವಿಗೆ ಮೊದಲ ರಿಯಾಕ್ಷನ್ ಈ ಒಂದು ಗಲಾಟೆಗೆ ಸಂಬಂಧಪಟ್ಟಂತೆ ರಂಜಿತ್ ಅವರು ಮಾತಾಡಿರುವಂತಹ ಮಾತು, ನನ್ನದೇನು ತಪ್ಪಿಲ್ಲ ಅಂತ ಹೇಳಿ ಅವಲತ್ತು ಕೊಟ್ಕೊಂಡಿರುವಂಥದ್ದು ನಟ ರಂಜಿತ್. ನನ್ನ ಬೆಳವಣಿಗೆಯನ್ನ ಸಹಿಸಲಾಗದೆ ಹೀಗೆ ಮಾಡ್ತಾ ಇದ್ದಾರೆ. ನನ್ನ ಬೆಳವಣಿಗೆ ಏನಿದೆ, ಮೊದಲು ನಾವು ಅಕ್ಕ ಬಾವ ಎಲ್ಲರೂ ಕೂಡ ಚೆನ್ನಾಗಿದ್ವಿ, ಆದರೆ ನನ್ನ ಹೆಂಡತಿಯ ಮೇಲೆ ಹಲ್ಲೆ ಮಾಡಲಾಗಿದೆ ಕೆಲವೊಂದು ವಿಚಾರದಲ್ಲಿ. ನಾನು ಈ ವಿಚಾರದಲ್ಲಿ ಕಾನೂನು ಹೋರಾಟವನ್ನು ಮಾಡ್ತೇನೆ. ಯಾರದ್ದು ತಪ್ಪಿದೆಯೋ ಅವರಿಗೆ ಶಿಕ್ಷೆ ಆಗಲಿ. ನಂದಿದ್ರೆ ನಂದಾಗುತ್ತೆ, ಅವ್ರದ್ದಿದ್ರೆ ಅವ್ರದ್ದಾಗುತ್ತೆ. ಅನೇಕರಿಂದ ಹೇಳಿಸಿ ಸಂಧಾನ ಮಾಡುವಂಥ ಒಂದು ಪ್ರಯತ್ನವನ್ನು ಕೂಡ ನಾವು ಮಾಡಿದ್ದೇವೆ, ನಾನು ಕೂಡ ಮಾಡಿದ್ದೇನೆ. ಆದರೂ ಕೂಡ ನಮ್ಮ ಮೇಲೆ ಹೀಗೆ ದೌರ್ಜನ್ಯವನ್ನು ಮಾಡಲಾಗ್ತಾ ಇದೆ. ಅಕ್ಕ ಮತ್ತು ಬಾಬಾ ಏನಿದ್ದಾರೆ ಅವರಿಂದ ಫ್ರೀಡಮ್ ಟಿವಿ ಜೊತೆ ಮಾತಾಡಿರುವಂಥದ್ದು ಬಿಗ್ ಬಾಸ್ ಸ್ಪರ್ಧಿ ನಟ ರಂಜಿತ್. ಸಂಸಾರದಲ್ಲಿ ಏನು ಗಲಾಟೆ ಆಗಿದೆ ಅದರ ಬಗ್ಗೆ ಮಾತನಾಡಿರುವಂಥದ್ದು. ಸರ್, ನೀವು ಲಾಯರ್ ಥರದಿಂದ ಈಗ ಹೋಗ್ತಿದ್ದೀರಾ ಸರ್ ಈಗ ಕೋರ್ಟ್ಗೆ, ಏನಾದರೂ ಸಿವಿಲ್ ಕೋರ್ಟ್ಗೆ? ಹಾಂ, ಅಂದರೆ ನಿಮ್ಮ ಅಕ್ಕ ಬಾವರು ರಿಪ್ಲೈ ಕೊಟ್ಟಿಲ್ಲ ಅಂತ ಹೇಳ್ತಿದ್ದೀರಾ? ಓಕೆ, ಹಾಂ, ಓಕೆ, ಹೌದಾ, ರಿಪ್ಲೈಗೋಸ್ಕರ ವೇಟ್ ಮಾಡ್ತೀವಿ. ಹಾಂ, ಹೌದಾ. ಅಲ್ಲ ಸರ್, ಅದು ಏನಂದರೆ ಯಾಕೆ ಈಗ ನಿಮ್ಮ ಮೇಲೆ ದಿಢೀರಂತ ಈ ರೀತಿ ಆಗೋ ಕಾರಣ ಏನು, ಯಾಕೆ ಅಂತ ಫ್ಯಾಮಿಲಿ ಮ್ಯಾಟ್ರ್ ಅಲ್ವಾ, ಅದಕ್ಕೆ ನಾವು ಹಾಂ 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 ಹೌದು. ಹಾಂ, ನೀವು ಕೊಟ್ಟಿರೋದು ಸರ್, ಅದು ಅವ್ರು ಕೊಟ್ಟಿಲ್ವಾ? ಹಾಂ, ನಿಮ್ಗ ಸರ್ ನಿಮ್ಮಲ್ಲಿ ಹಾಂ ನಿಮ್ಮ ಮೇಲೆ ಈ ಥರ ಹೊಡೆಯೋದೆಲ್ಲ ಮಾಡಿದಾರಾ? ಓಕೆ ಓಕೆ. ಓಕೆ, ಈ ಬಗ್ಗೆ ಮಾತನಾಡೋದಕ್ಕೆ ಲೈವ್ ಅಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ರಂಜಿತ್ ಅವರು. ಈ ಬಗ್ಗೆ ಮಾತನಾಡೋಕ್ಕೆ ನಮ್ಮ ಫ್ರೀಡಮ್ ಟಿವಿ ಜೊತೆ ಲೈವ್ ಅಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ರಂಜಿತ್ ಅವರು. ಮಾತಾಡೋಣ. ಹಲೋ ರಂಜಿತ್ ಅವರು, ಕೇಳಿಸ್ತಾ ಇದೆಯಾ? ಸಂಪರ್ಕ ಕಟ್ಟಾಗಿದೆ ಅನ್ಸುತ್ತೆ, ಮತ್ತೆ ಕನೆಕ್ಟ್ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತೇವೆ ನಾವು. ನೋಡಿ, ರಂಜಿತ್ ಅವರ ಒಂದು ಮನೆಯಲ್ಲಿ ಓಕೆ, ರಂಜಿತ್ ಅವರು ಮತ್ತೆ ಜಾಯ್ನ್ ಆಗಿದ್ದಾರೆ ನಮ್ಮ ಫ್ರೀಡಮ್ ಟಿವಿ ಜೊತೆ. ಮಾತನಾಡೋಣ. ಹಲೋ ರಂಜಿತ್ ಅವರೇ, ಕೇಳಿಸ್ತಾ ಇದೆಯಾ? ನಮಸ್ತೆ, ಹೇಳಿ ಸರ್, ಕೇಳಿಸ್ತಾ ಇದೆ. ಸರ್, ಏನ್ ಸರ್ ಇದು ಗಲಾಟೆ? ತುಂಬಾ ವಿಚಾರಗಳು ಕೇಳಿ ಬರ್ತಾ ಇದೆ. ಇದರ ಬಗ್ಗೆ ನಿಖರವಾಗಿ ಹೇಳೋದಾದ್ರೆ, ಸತ್ತಾಂಶ ಹೇಳೋದಾದ್ರೆ ನೀವೇ ಒಂದು ಹೇಳ್ಬಿಡಿ, ಏನಿದು ಗಲಾಟೆ ಅಂತ. ಸರ್, ಇದು ಸಿವಿಲ್ ಮ್ಯಾಟ್ರ್ ಸರ್. ಆಕ್ಚುಲಿ ಹೇಳಬೇಕು ಅಂದ್ರೆ ಸಿವಿಲ್ ಮ್ಯಾಟ್ರ್, ಪ್ರಾಪರ್ಟಿ ವಿಚಾರಕ್ಕೆ. ಸೊ ಇಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ನಾನಿದ್ದೀನಿ ನನ್ನ ಅಪಾರ್ಟ್ಮೆಂಟ್ ಅಲ್ಲಿ, ಥರ್ಡ್ ಫ್ಲೋರ್ ಅಲ್ಲಿ ಅವ್ರ ಅಪಾರ್ಟ್ಮೆಂಟ್ ಅಲ್ಲಿ ಅವರಿದ್ದಾರೆ. ಬಟ್ ಎರಡೂ ಅಪಾರ್ಟ್ಮೆಂಟ್ ಅವ್ರ ಹೆಸರಲ್ಲಿದೆ, ಸಿಸ್ಟರ್ ಹೆಸರಲ್ಲಿದೆ. ಬಟ್ ಕೆಳಗಡೆ ಇಷ್ಟು ದಿವಸ ನಾವೆಲ್ಲ ಒಟ್ಟಿಗೆ ಇದ್ವಿ. ಮದುವೆ ಆದ್ಮೇಲೆ ಅವರು ಮೇಲ್ಗಡೆ ಮನೆಗೆ ಶಿಫ್ಟ್ ಆದ್ರು. ಯಾವ್ದು ಬಾಡಿಗೆ ಕೊಟ್ಟಿದ್ರಲ್ಲ ಆ ಮನೆಯನ್ನ ಖಾಲಿ ಮಾಡಿಸಿ ಅವ್ರ ಮೇಲ್ಗಡೆ ಶಿಫ್ಟ್ ಆದ್ರು. ಬಿಕಾಸ್ ಇದು ನನ್ನ ಮನೆ, ನನಗೆ ಒಂದು ಫ್ಯಾಮಿಲಿ ಅಂತ ಬಂದಿದೆ ಅನ್ಬೇಕಾದ್ರೆ ಅವ್ರು ಶಿಫ್ಟ್ ಆದ್ರು. ಶಿಫ್ಟ್ ಆದ್ಮೇಲೆ ಅವರು ಕೆಲವು ಅಮೌಂಟ್ಗಳನ್ನೆಲ್ಲ ಕೇಳಕ್ ಸ್ಟಾರ್ಟ್ ಮಾಡಿದ್ರು. ಅಮೌಂಟ್ ಕೇಳಿದಾಗ ನಾನು ಅದನ್ನೇ ಹೇಳಿದೆ, ಜಸ್ಟ್ ವಿ ಗಾಟ್ ಮ್ಯಾರಿಡ್, ಗಿವ್ ಮಿ ಸಮ್ ಟೈಮ್. ಇವಾಗ ಅಮೌಂಟ್ ಕೇಳ್ತಿದ್ಯಾ ಅನ್ಬೇಕಾದ್ರೆ ಯಾವ ವಿಚಾರಕ್ಕೆ ಕೇಳ್ತೀಯ ಅಂತ ರೆಂಟ್ ಟೈಪ್ ಅಲ್ಲಿ ಕೊಡು ಅಂದ್ಲು. ರೆಂಟ್ ಟೈಪ್ ಅಲ್ಲಿ ಕೊಡಲ್ಲ, ಏನಕ್ಕೆ ಅಂದ್ರೆ ಇದು ನನ್ನ ಮನೆಗೆ ನಾನೇನಕ್ಕೆ ರೆಂಟ್ ಕಟ್ಟಬೇಕು, EMI ಏನಿದೆ ಅದನ್ನ ನಾನು ಕಟ್ಕೊಂಡು ಹೋಗ್ತೀನಿ. ಬಟ್ ವೆನ್ ಯು ಆರ್ ಆಸ್ಕಿಂಗ್ ಅಬೌಟ್ ದ ಮನಿ ಅಂತ ಬಂದಾಗ ನಾನು ಹೇಳಿದ್ ಒಂದೇ ಮಾತು, ಈ ಮನೆ ನಿನ್ನ ಹೆಸರಲ್ಲಿ ನಾನು 2017 ಅಲ್ಲಿ ತಗೊಂಡಿರೋದು. ಬಿಕಾಸ್ 2017 ಅಲ್ಲಿ ನಾನು ಶನಿ ಸೀರಿಯಲ್ ಮಾಡ್ಬೇಕಾದ್ರೆ ನಾನು ಮುಂಬೈಲಿ ಇರ್ತಿದ್ದೆ. ಸೊ ನನಗೆ ಬರ್ತಾ ಇರುವಂತ ಅಮೌಂಟ್ ಅಲ್ಲಿ ಈ ಮನೆ ತಗೊಂಡಿರುವಂತದ್ದು ನಾನು. ಈಗ ಒಂದು ಮನೆ ಇರುವಂತದ್ದು ಪರ್ಟಿಕ್ಯುಲರ್ ಆಗಿ ಯಾರು ನಿಮ್ಮ ಹೆಸರು ಮೇಲೆ ಇದೆಯಾ, ಅವ್ರ ಹೆಸರು ಮೇಲೆ ಇದೆಯಾ? ಇಲ್ಲ, ನಮ್ಮ ಅಕ್ಕನ ಹೆಸರಲ್ಲಿ ನಾನ್ ಮಾಡಿರುವಂತದ್ದು. ನೀವೇ ಮಾಡಿರೋದು ಅವ್ರಿಗೆ, ಅವ್ರ ಹೆಸರು? ಹೌದೌದು. ಬಿಕಾಸ್ ಆರ್ಟಿಸ್ಟ್ ಗಳಿಗೆ ಲೋನ್ ಆಗಲ್ಲ ಸರ್ ಬ್ಯಾಂಕ್ ಗಳಲ್ಲಿ. ಸೊ ಅದೇ ರೀಸನ್ ಗೆ ನಾನು ಮುಂಬೈಲಿ ಇದ್ದಾಗ ಓಡಾಡಕ್ ಆಗಲ್ಲ ಅನ್ಬಿಟ್ಟು ನಮ್ಮ ತಾಯಿ ಹೇಳಿದ್ದು, ನಿಮ್ಮ ಅಕ್ಕನ ಹೆಸರಿಗೆ ಮಾಡು,
ಬಿಕಾಸ್ ಶಿ ಇಸ್ ಸ್ಯಾಲ್ರಿಡ್, ಅವ್ರಿಗೆ ಲೋನ್ ಆಗ್ತಾ ಇದೆ. ಸೊ ಅವ್ರ ಹೆಸರು ತಗೊಂಡು ಏನಕ್ಕೆ ನಾವೆಲ್ಲ ಒಟ್ಟಿಗೆ ಇದ್ವು. ಅವ್ರ ಮದ್ವೆ ಆದಾಗಿನಿಂದ ನನ್ ಜೊತೆಲೇ ಇರೋದು, ಬಾಡಿಗೆ ಮನೆಯಿಂದ ಹಿಡಿದು ಇಲ್ಲಿವರೆಗೂ ನಮ್ ಜೊತೆಲೇ ಇದ್ದಿದ್ದವ್ರು ಮದ್ವೆ ಆಗೋವರೆಗೂ. ಸೊ ಆಗ ನಾನು ಏನ್ ಮಾಡಿದೆ, ನಾನು ಮುಂಬೈಯಿಂದ ಬ್ಯಾಂಗ್ಳೂರ್ ಟ್ರಾವೆಲ್ ಮಾಡಕ್ ಆಗಲ್ಲ ಅನ್ನೋ ಒಂದೇ ಕಾರಣಕ್ಕೆ ನಮ್ಮ ತಾಯಿ ಅವ್ರ ಹೆಸರು ಮಾಡು ಅಂತ ಹೇಳಿದ್ಮೇಲೆ ಲೋನ್ ತಗೊಂಡು ಅವ್ರ ಹೆಸರು ಮಾಡಿದ್ದು. ಸೊ EMI ನ ಇರ್ಬೋದು, ಪ್ರತಿಯೊಂದು ಅಮೌಂಟ್ ಆಗಿರ್ಬೋದು, ನಾನು ಕ್ಯಾಶ್ ರೂಪದಲ್ಲಿ ಪ್ರತಿಯೊಂದು ರೀತಿಯಲ್ಲೂ ಕೊಟ್ಟಿದ್ದೀನಿ. ಅದಕ್ಕೆ ಏನ್ ಬೇಕೋ ಸಿವಿಲ್ ಕೋರ್ಟ್ ಇಂದ ಅವರು ನನಗೆ ಫಸ್ಟ್ ನೋಟಿಸ್ ಕಳಿಸ್ತಾರೆ. ಮದ್ವೆ ಆದ್ಮೇಲೆ ಅವ್ರು ಫಸ್ಟ್ ನೋಟಿಸ್ ಕಳಿಸಿದಾಗ ನಾನು ಅದನ್ನೇ ಹೇಳಿದೆ, ಇದೆಲ್ಲ ಯಾಕೆ ಬೇಕು, ಕೂತ್ಕೊಂಡು ಮಾತಾಡೋಣ ಅಂತ ಅಂದ್ಬಿಟ್ಟು ನನ್ನ ಸ್ನೇಹಿತರಾಗಿರ್ಬೋದು, ನನ್ನ ಫ್ರೆಂಡ್ಸ್ಗಳು, ನನ್ನ ರಿಲೇಷನ್ಸ್ ಆಗಿರ್ಬೋದು, ಪ್ರತಿಯೊಬ್ರು ಮಾತಾಡಿದ್ದಾರೆ. ಇದೆಲ್ಲ ಯಾಕೆ, ಇಷ್ಟು ದಿವಸ ಆಲ್ಮೋಸ್ಟ್ 15-20 ವರ್ಷದಿಂದ ಮದ್ವೆ ಆದ್ಮೇಲೆ ನೀವೆಲ್ಲ ಜೊತೆಲೇ ಇದ್ದಂತವ್ರು, ಜೊತೆಲೇ ಇದ್ದಾಗ ನೀವೇನಕ್ಕೆ ಕೋರ್ಟ್ ನೋಟಿಸ್ ಎಲ್ಲ ಕಳಿಸ್ತಾರೆ ಅಂತ ತುಂಬಾ ಜನ ಮಾತಾಡಿದ್ದಾರೆ. ಅದಕ್ಕೊಂದು ಒಂದು ಏನ್ ಸೊಲ್ಯೂಷನ್ಸ್ ಬೇಕು ಅದಕ್ಕೂ ಕೂತ್ಕೊಂಡು ಮಾತಾಡಿದ್ದಾರೆ. ಅದಕ್ಕೆ ಅವ್ರು ರೆಡಿ ಇಲ್ಲ. ಅವರು ಫೈನಲಿ ಏನು ಅಂದ್ರೆ, ಇವಾಗ ನಮ್ಗೆ ಪ್ರಾಪರ್ಟಿ ರೇಟ್ ಜಾಸ್ತಿ ಆಗಿದೆ, ಸೊ ನನಗೆ ಪ್ರಾಪರ್ಟಿ ರೇಟ್ ಏನಿದೆ ಅದನ್ನ ಕೊಡುವಂತ ಕುತ್ಕೊಂಡ್ರು. ನೀನ್ ಕೊಟ್ಟಿಲ್ಲ ಅಂದ್ರೆ ಅಟ್ಲೀಸ್ಟ್ ನಿನ್ ಹೆಂಡತಿ ಕೈಲಿ ಕೊಡ್ಸು ಅಂತ ಹೇಳಕ್ ಸ್ಟಾರ್ಟ್ ಮಾಡಿದ್ರು. ನಾನು ಅದನ್ನೇ ಹೇಳಿದೆ, ನನ್ನ ಹೆಂಡತಿ ಈಗ ಬಂದಿರೋಂಥದ್ದು, ನನ್ನ ಹೆಂಡತಿ ಹತ್ರ ನೀವೇನೇ ಕೇಳ್ತಿದ್ದೀರಾ, ನಾನೇ ಕೇಳ್ತಿಲ್ಲ ಅವಳ ಹತ್ರ 1 ರೂಪಾಯಿನೂ, ನೀವೇನೇ ಕೇಳ್ತೀರಾ ಅಂದಿದ್ದಕ್ಕೆ ಹೌದಾ ಸರಿ ಮಾಡ್ತೀನಿ ಅಂದ್ಬಿಟ್ಟು ಸಿವಿಲ್ ಕೋರ್ಟ್ ಲಾಯರ್ ಕಡೆಯಿಂದ ನೋಟಿಸ್ ಕಳಿಸಿದ್ರು. ಲಾಯರ್ ಕಡೆಯಿಂದ ನೋಟಿಸ್ ಕಳಿಸಿದಕ್ಕೆ ನಾನು 1-2 ತಿಂಗಳು ವೆಯ್ಟ್ ಮಾಡಿದೆ. ಏನಕ್ಕೆ ಅಂದ್ರೆ ಏನೋ ಕೋಪ ಮಾಡ್ಕೊಂಡಿರ್ತಾರೆ, ಏನೋ ಇರ್ಬೋದು, ಏನೋ ಒಂದ್ ಸ್ವಲ್ಪ ಮನಸ್ತಾಪಗಳಿರ್ಬೋದು ಅಂತ ಸುಮ್ಮನೆ ಇದ್ದೆ ನಾನು. ಮೊನ್ನೆ ಸ್ಟೇಷನ್ಗೂ ಹೋದ್ರು. ಸೊ ಸ್ಟೇಷನ್ಗೆ ಹೋದಾಗ ನನಗೂ ಬೇಜಾರಾಯ್ತು. ದಿಸ್ ಇಸ್ ನಾಟ್ ದ ರೈಟ್ ಥಿಂಗ್ ಅಂತ ಹೇಳ್ಬೇಕಾದ್ರೆ ನನ್ನ ಲಾಯರ್ ಥ್ರೂ ಇಂದ ನಾನು ಅವ್ರಿಗೆ ಅದು ರಿಪ್ಲೈನು ಕೊಟ್ಟಿದ್ದೀನಿ. ಸೊ ರಿಪ್ಲೈ ಕೊಟ್ಟ ಮೇಲೆ ಸ್ಟೇಷನ್ ಹೇಳಿ ಕಳ್ಸಿದ್ದಾರೆ, ಮೇಡಮ್ ಇದು ಸಿವಿಲ್ ಮ್ಯಾಟರ್ ಆಗಿರೋದ್ರಿಂದ ಸ್ಟೇಷನ್ಗೆ ಬರಲ್ಲ, ದಯವಿಟ್ಟು ನೀವು ಕೋರ್ಟ್ ಮೂಲಕ ಹೋಗಿ ಅಂತ. ಮತ್ತೆ ಅವ್ರ ಮನೆ ಒಳಗೇನು ಹೋಗ್ಕೂಡ್ದು, ನೀವು ಮನೆ ಒಳಗೆ ಹೋಗಿ ಗಲಾಟೆ ಮಾಡೋದು ಮತ್ತೆ ಸ್ಟೇಷನ್ ಬರೋದು ಚೆನ್ನಾಗ್ ಕಾಣಿಸಲ್ಲ ಅಂತ ಅವ್ರು ಹೇಳಿ ಕಳ್ಸಿದ್ದಾರೆ. ಹೇಳಿ ಕಳ್ಸಿದ ಮೇಲೆ ಇನ್ನು ಮೇಲ್ಗಡೆ ಶಿಫ್ಟ್ ಆಗಿದ್ದಾರೆ ಅವರೆಲ್ಲ. ನನ್ನ 2 ಅಕ್ಕಂದಿರು, 2 ಮಕ್ಕಳು, ಅವ್ರ ಗಂಡ ಎಲ್ಲರೂ ಮೇಲ್ಗಡೆ ಇದ್ದಾರೆ. ಕಳಿಸಿದಾರಲ್ಲ ನೋಟಿಸ್ ನಿಮ್ಗೆ, ಅದರಲ್ಲಿ ಅವರು ಪರ್ಟಿಕ್ಯುಲರ್ ಆಗಿ ಏನಂತ ಮೆನ್ಷನ್ ಮಾಡಿದ್ದಾರೆ ಅಂತ? ಸರ್ ಅದರಲ್ಲಿ ಅವ್ರು ಹೇಳ್ಬಿಟ್ಟಿದ್ದಾರೆ, ನನ್ನ ತಮ್ಮನ ಪ್ರೈವಸಿಗಾಗಿ ನಾನು ಈ ಮನೆ ಬಿಟ್ಟು ಮೇಲ್ಗಡೆ ಹೋಗ್ತಾ ಇದ್ದೀನಿ ನನ್ನ ಮನೆಗೆ ಅಂತ ಮೆನ್ಷನ್ ಮಾಡಿದಾರೆ ಅವ್ರು ಆಲ್ರೆಡಿ. ಅದು ಮೆನ್ಷನ್ ಮಾಡಿದ ಮೇಲೆ ನನ್ನ ಲಾಯರು ಅದಕ್ಕೆ ಹೇಳಿರೋದು, ಇದು ಆಲ್ರೆಡಿ ದೇ ಆರ್ ಅಕ್ಸೆಪ್ಟಿಂಗ್ ದಟ್ ಇಟ್ಸ್ ಯುವರ್ ಪ್ರಾಪರ್ಟಿ. ಸೊ ಹಂಗ್ ಹೇಳಿದ ಮೇಲೂ ಇವ್ರು ಏನಕ್ಕೆ ಈ ತರ ಅಲಿಗೇಷನ್ಸ್ ಮಾಡ್ತಾ ಇದಾರೆ, ಮನೆ ಒಳಗೆ ಬರೋದು. ಆಮೇಲೆ ನನ್ನ ತಂದೆ ನನ್ನ ಜೊತೆನೆ ಇದ್ದಿದ್ದು, ನನ್ನ ತಂದೆ ನನ್ನ ಜೊತೆ ಇರ್ಬೇಕಾದ್ರೆ ಅವ್ರು ಬಂದು ನೋಡ್ಕೊಂಡು ಹೋಗ್ಬೋದು ಅಂತ ಪೊಲೀಸರು ಹೇಳಿದ್ರು. ನೋಡ್ಕೊಂಡು ಹೋಗ್ಲಿ ಸರ್, ನನಗೇನು ಪ್ರಾಬ್ಲಮ್ ಇಲ್ಲ. ಬಟ್ ಮನೆ ಒಳಗೆ ಬಂದು ನನ್ನ ಮನೇಲಿರುವಂತ ಪ್ರಾವಿಷನ್ಸ್, ನನ್ನಲ್ಲಿ ಇರುವಂತ ಪ್ರಾಪರ್ಟಿಗಳನ್ನ ಮನೆ ಒಳಗೆ ಒಂದು CC ಕ್ಯಾಮ್ರಾ ಹಾಕೋದಂತ ಆಗಿರ್ಬೋದು, ಪ್ರತಿಯೊಂದನ್ನು ಏನಕ್ಕೆ ಮಾಡ್ತಾರೆ? ಅಂದ್ರೆ ಅವ್ರು ನಿಮ್ಮ ಮನೆಗೆ ಬಂದು ನಿಮ್ಮ ಒಂದು ವಸ್ತುಗಳನ್ನ, ನಿಮ್ಮ ರೇಷನ್ ಅನ್ನ ಯೂಸ್ ಮಾಡ್ಕೊಂತ ಇದ್ರಾ? ಹೌದೌದು, ನೀವು ತಂದಿರುವಂತದ್ದು ಅವ್ರ ಮನೆ ಬಿಟ್ಟು ಅವರೇ ಬಂದ್ಬಿಟ್ಟು ಯೂಸ್ ಮಾಡ್ಕೊಂಡು, ಅದನ್ನೇ ನಿಮ್ಮ ಹೆಂಡತಿ ಅವರು ಪ್ರಶ್ನೆ ಮಾಡ್ತಿರುವಂತದ್ದು ವಿಡಿಯೋಗಳಲ್ಲಿ ಅಲ್ವಾ? ಹೌದು, ಅವ್ರು ಅದನ್ನೇ ಪ್ರಶ್ನೆ ಮಾಡಿದ್ದು. ಮೊನ್ನೆನೂ ಬಂದು ಹೋಗಿದ್ದೀರಾ, ನಿನ್ನೆನೂ ಬಂದು ಹೋಗಿದ್ದೀರಾ, ಪ್ರತಿ ಸರಿನೂ ಬಂದು ಮನೇಲಿರುವಂತ ಪ್ರಾವಿಷನ್ಸ್ ನ ಅವ್ರು ಯೂಸ್ ಮಾಡೋದಂತದ್ದು ಅಲ್ಲ, ಅದು ತಗೊಂಡೋಗಿ ಚೆಲ್ಲೋದು, ಬಿಸಾಕೋದು, ಹೊಡೆದಾಕೋದು, ಪ್ರತಿಯೊಂದನ್ನು ಮಾಡುವಂತದನ್ನ ಅವಳು ನೋಡಿ ಬೇಜಾರ್ ಮಾಡ್ಕೊಂಡ್ಲು. ಅಲ್ಲಿವರೆಗೂ ಅವಳು ಎಲ್ಲೂ ಮಾತಾಡಿರ್ಲಿಲ್ಲ. ಬಟ್ ಯಾವುದೇ ಹೆಣ್ಣಿಗಾಗಿರ್ಬೋದು, ಒಂದು ಕಿಚನ್ ಅಲ್ಲಿ ಒಂದು ಲಕ್ಷ್ಮಿ ಇರುವಂತ ಜಾಗ, ಆ ಜಾಗಕ್ಕೆ ಬಂದು ತೊಂದರೆ ಮಾಡಿದಾಗ ಎಂತ ಹೆಣ್ಣಾದ್ರೂ ಮಾತಾಡ್ತಾರೆ. ಇವಾಗ ನೀವು ಅಲ್ಲೇ ಅಬ್ಸರ್ವ್ ಮಾಡಿ, ನನ್ನ ವೈಫ್ ಅಲ್ಲಿ ಒಳಗಡೆ ಇರ್ಬೇಕಾದ್ರೆ ಅವ್ರು ವಿಡಿಯೋ ಮಾಡ್ಕೊಂಡ್ ಬರ್ತಾರೆ ಅನ್ಬೇಕಾದ್ರೆ ಇಟ್ ಪರ್ಪಸ್ಲಿ ಅವ್ರು ಬರ್ತಾರೆ, ಅದು ವಿಡಿಯೋ ಮಾಡ್ಕೊಂಡು. ಅದೇ ಗೊತ್ತಾಗುತ್ತಲ್ವಾ? ನೀವು ಕೂಡ ಅಲ್ಲೇ ಇದ್ದೀರಾ? ಹೌದೌದು, ನಾನು ಒಳಗಡೆ ಓಡ್ ಬಂದೆ. ನಾನು ಅದು ಮಿಕ್ಕಿದ ವಿಡಿಯೋ ಅವ್ರು ತೋರಿಸಿಲ್ಲ ನಿಮಗೆ. ಅದೇ ಹೇಳಿಲ್ವಾ, ಅವ್ರಿಗೆ ಎಷ್ಟು ಬೇಕು ಅಷ್ಟು ವಿಡಿಯೋ ಮಾತ್ರ ನಿಮ್ಗೆ ಎಡಿಟ್ ಮಾಡಿ ಕಳ್ಸಿದಾರೆ, ಬಿಟ್ರೆ ಇನ್ ಯಾವ ವಿಡಿಯೋನು ಅವ್ರು ಕಳಿಸಿಲ್ಲ. ಅದ್ರಲ್ಲೂ ನಾನು ವಾಯ್ಸ್ ರೈಸ್ ಮಾಡಿದೀನಿ, ಏನಕ್ಕೆ ಹೊಡಿಯಕ್ ಹೋಗ್ತಾ ಇದೀಯಾ, ನಾನು ತಡಿಯಕ್ ಹೋಗಿದ್ದೀನಿ ಹೊರತು ಹೊಡಿಯಕ್ ಹೋಗಿಲ್ಲ. ಆಮೇಲೆ ಅದನ್ನ ತಡೆದಾಗ್ಲೂ ಏಕಾಏಕಿ ಬಂದು ನಮ್ಮ ತಂದೆನೂ ನಿಂತ್ಕೊಂಡಿದ್ದಾರೆ, ಚುಚ್ಚು ಬಿಡ್ತೀನಿ ಅವನಿಗೆ, ಹೊಡೆದು ಬಿಡ್ತೀನಿ ಅವನಿಗೆ ಅಂತ ಅಂದ್ಬಿಟ್ಟು ಕೆಲವು ಸೀಸರ್ಗಳನ್ನ ಇಟ್ಕೊಂಡ್ಬಂದು ನಿಂತ್ಕೊಂಡಿದ್ದಾರೆ. ಅಂದ್ರೆ ನಿಮ್ಮ ತಂದೆಯವರು ಕೂಡ ನಿಮ್ಮ ವಿರುದ್ಧವಾಗಿರುವಂತದ್ದ? ಹೌದೌದು ಸರ್, ಇದನ್ನ ಆಲ್ರೆಡಿ NCR ಆಗಿದೆ ಸರ್ ಸ್ಟೇಷನ್ ಅಲ್ಲಿ, ಅಮೃತಹಳ್ಳಿ ಸ್ಟೇಷನ್ ಅಲ್ಲಿ ನಾನು ಅವರ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದೀನಿ. NCR ಆಗಿದೆ, NCR ನಂಬರ್ ಬೇಕಾದ್ರೆ ನಿಮ್ಗೆ ಕೊಡ್ತೀನಿ, ಬೇಕಾದ್ರೆ ಅದನ್ನ ನೀವು ವೆರಿಫಿಕೇಶನ್ ಮಾಡ್ಕೊಬಹುದು. ಅಮೃತಹಳ್ಳಿ ಸ್ಟೇಷನ್ಗೆ ಹೋದ್ರು ನಿಮ್ಗೆ ಸಿಗುತ್ತೆ ಅದು. ಏನಕ್ಕೆ ಅಂದ್ರೆ ನನಗೆ ಒಳಗಡೆ ಬಂದಿರುವಂತದ್ದು ನನ್ನ ದೊಡ್ಡಕ್ಕ, ಚಿಕ್ಕಕ್ಕ, ಅವರ ಭಾವ, ಚಿಕ್ಕ ಭಾವ, ಆಮೇಲೆ ನನ್ನ ತಂದೆ, ಇವರು 4 ಜನಗಳ ಮೇಲೂ ನಾನು NCR ಮಾಡಿಟ್ಟಿದ್ದೀನಿ. ಅವ್ರು ನನ್ನ ಮೇಲೆ ಆಗ್ತಿರೋದು, ನನ್ನ ಮೇಲೆ ಅಲ್ಲ ಸರ್, ನನ್ನ ಮನೆ ಒಳಗೆ ಬಂದು ಇವ್ರು ಕ್ರಿಯೇಟ್ ಮಾಡಿರುವಂತ ಪ್ರಾಬ್ಲಮ್. ಇವಾಗ ನಮ್ಮ ಮನೆಯವರೇ ಸಪೋರ್ಟ್ ಮಾಡಿ ಮನೆ ಒಳಗೆ ಬಿಟ್ಟು ಗಲಾಟೆ ಮಾಡುವಂತ ಬಿಟ್ಟಾಗ ನಾವು ಏನ್ ಮಾತಾಡ್ಬೇಕಾಗುತ್ತೆ ಹೇಳಿ ಸರ್? ನನ್ನ ತಂದೆನೇ ಗೇಟ್ ಓಪನ್ ಮಾಡಿರೋದು, ಆ ಗೇಟ್ ಓಪನ್ ಮಾಡಿರೋ ಬೇಕಾದ್ರೆ ವಿಡಿಯೋನು ನಿಮ್ಗೆ ಕಳಿಸ್ತೀನಿ ನೋಡಿ. ಅದೇ ಡ್ರೆಸ್ ಅಲ್ಲಿ ಒಳಗಡೆ ಬಂದು ವಿಡಿಯೋ ಮಾಡಿ ಹೊಡೆದಿರುವಂತದ್ದು. ಅಲ್ಲೇ ಮಾಡಿದ್ದಾರೆ.
ಅಂದ್ರೆ ಬೇಕು ಇದು ಅಂತ ಉದ್ದೇಶ ಸರ್. ಪೂರ್ವಕವಾಗಿ ಮಾಡ್ತಾ ಇರುವಂತದ್ದು ಹಾಗಾದ್ರೆ ನಿಮ್ಮ ಮೇಲೆ. ಅಂದ್ರೆ ಏನ್ ನೀವು ಆ ಮನೆ ಬಿಟ್ಕೊಡ್ಬೇಕು ಅಂತ ಅವ್ರಿಗೆ ಅರ್ಥ, ಅಥವಾ ದುಡ್ಡು ಬೇಕು ಅಂತ? ಹೌದು ಇಲ್ಲ ಇವಾಗ ಅವ್ರಿಗೆ ಏನು ಅಂದ್ರೆ ಈ ಮನೆ ವ್ಯಾಲ್ಯೂ ಜಾಸ್ತಿ ಆಗಿರೋದ್ರಿಂದ ಬಿಟ್ ಕೊಡ್ಲೇಬೇಕು ಅಂತ ಕೂತಿದ್ದಾರೆ ಅವರು. ದುಡ್ಡೇನ್ ಬೇಡ, ನಮಗೆ ಮನೆ ಜಾಗನೇ ಬೇಕು ಅನ್ನೋದೇ. ಹೌದೌದು. ಇವಾಗ ನೋಡಿ ಸರ್, ಅವ್ರದ್ದು ಪ್ರೂಫ್ ವ್ಯಾಲಿಡ್ ಆಗಿದೆ ಅನ್ಬೇಕಾರೆ ಆರಾಮಾಗಿ ಕೋರ್ಟಲ್ಲಿ ಹೋಗಿ ಕುತ್ಕೊಬೋದಲ್ವಾ? ಹೌದೌದು. ಅಲ್ಲಿಂದ ನ್ಯಾಯವಾಗಿ ಬರುತ್ತಲ್ವಾ ಅವ್ರಿಗೆ? ಇಲ್ಲಿ ಒಂದು ಸ್ಟೇಷನ್ಗೂ ಹೋಗೋದು, ಇಲ್ಲಿ ಬಂದು ಹಲ್ಲೆ ಮಾಡುವಂತದ್ದು, ಮತ್ತೆ ಎಕ್ಸ್ ಸರ್ವಿಸ್ ಮೆನ್ ಅಸೋಸಿಯೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ಟು ಅವರು ಒಂದು 15 ಜನ ಬಂದಿದ್ದಾರೆ. ಬೇಕಾದ್ರೆ ನಿಮ್ಗೆ ಅದನ್ನು ವಿಡಿಯೋ ಕಳಿಸ್ತೀನಿ. ಆ ವಿಡಿಯೋದಲ್ಲಿ ಬೇಕಾದ್ರೆ ನೀವು ನೋಡಬಹುದು ಗೇಟ್ ನ ಹೆಂಗ್ ತೆಕ್ಕೊಂಡು ಅವರೇ ಒಳಗಡೆ ಬರ್ತಾ ಇದಾರೆ ಅನ್ಬಿಟ್ಟು. ನೀವು ಮಾಡಿರುವಂತ ವಿಡಿಯೋಗಳಿಂದ ಅದು ಬಂದಿಲ್ಲ ಇನ್ನು. ನೀವು ಅದನ್ನು ಕಳಿಸ್ಕೊಡಿ ನೋಡೋಣ. ಇಲ್ಲ, ನೀವು ನನಗೆ ಒಂದು ಮೆಸೇಜ್ ಕಳಿಸಿ, ಆ ಮೆಸೇಜ್ ಅಲ್ಲಿ ಇರುವಂತ ಪ್ರೂಫ್ ಗಳನ್ನ ಕಳಿಸ್ತೀನಿ. ಎಲ್ಲಾರು ಬಂದು ಕುತ್ಕೊಂಡು ಸೊಲ್ಯೂಷನ್ ಕೊಟ್ಟಿದ್ದಾರೆ. ಸೊಲ್ಯೂಷನ್ ಕೊಟ್ಟ ಮೇಲೂ ಅವ್ರು ತಗೊಳೋದಕ್ಕೆ ರೆಡಿ ಇಲ್ಲ. ಅವ್ರು ಏಕಾಏಕಿ ಹೇಳ್ತಿರೋದು ಒಂದೇ, ನಿನ್ನ ಹೆಸರು ಹಾಳು ಮಾಡೋದು ನನಗೆ ಚೆನ್ನಾಗಿ ಗೊತ್ತು, ನಾನು ಸೋಷಿಯಲ್ ಮೀಡಿಯಾಗ ಹೋಗ್ತೀನಿ. ಪ್ರತಿ ಸಾರಿನೂ ವಿಡಿಯೋ ತಗೊಂಡ್ಬರ್ತಾರೆ ಸರ್. ಮನೆ ಒಳಗೆ ಎಂಟ್ರಿ ಆಗ್ಬೇಕಾದ್ರೂ ಅವ್ರು ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೊಂಡ್ ಬರ್ತಾರೆ. ಹಂಗಾರೆ ಅವ್ರ ಪರ್ಪಸ್ ಏನು ಸರ್? ಮನೆ ಒಳಗೆ ಬರ್ಬೇಕಾದ್ರೆ ಅಂದ್ರೆ ನಿಮ್ಮ ಒಂದು ತೇಜೋವಧ ಮಾಡಕ್ಕೆ, ನಿಮ್ಮ ಒಂದು ಹೆಸರನ್ನ ಕೆಡಿಸ್ಬೇಕು ಅನ್ನೋ ಉದ್ದೇಶ ಇದೆ ಅಂತ ಹೇಳ್ತಿದ್ದಾರೆ ಅವ್ರದ್ದು. ಎಕ್ಸಾಕ್ಟ್ಲಿ. ಯಾಕಂದ್ರೆ ನೀವು ಒಂದು ಸೆಲೆಬ್ರಿಟಿ ಆಗಿರೋರು, ಬಿಗ್ ಬಾಸ್ಗೆ ಹೋಗಿ ಬಂದಿರೋರು, ಅನೇಕ ಒಂದು ಸೀರಿಯಲ್ಗಳಲ್ಲಿ ಸಿನಿಮಾಗಳಲ್ಲಿ ನಟನೆ ಮಾಡಿರುವಂತವ್ರು, ನಿಮ್ಮ ಹೆಸರನ್ನ ಕೆಡಿಸ್ಬೇಕು ಅನ್ನುವಂಥ ಉದ್ದೇಶ, ಮತ್ತೆ ಅವ್ರಿಗೆ ಪ್ರಾಪರ್ಟಿ ಬೇಕು ಮುಖ್ಯವಾಗಿ. ಹೌದೌದು. ಇವಾಗ ಏನಾಗ್ತಿದೆ ಅಂದ್ರೆ ಅವರು ಎಲ್ಲಾ ಜಾಗಕ್ಕೂ ಹೋಗಿ ಬಂದಿದ್ದಾರೆ. ಒಂದು ನೋಟಿಸ್ ಕಳಿಸಿದ್ರು, ಅದಕ್ಕೆ ನಾನು ಕರೆಕ್ಟ್ ಆಗಿ ರಿಪ್ಲೈ ಕೊಟ್ಟಿದ್ದೀನಿ. ರಿಪ್ಲೈ ಕೊಟ್ಟ ಮೇಲೂ ಸ್ಟೇಷನ್ಗೆ 3-4 ಸರಿ ಹೋಗಿ ಬಂದಿದ್ದಾರೆ. ಅದನ್ನು ಆದ್ಮೇಲೆ ಕೊನೆಗೆ ನನ್ನ ಮನೆ ಒಳಗೆ ನುಗ್ಗಿ ನನ್ನ ತಂದೆ ನನಗೂ ಹೊಡೆದಿದ್ದಾರೆ, ನನ್ನ ವೈಫ್ಗೂ ಹೊಡೆದಿದ್ದಾರೆ. ಅದ್ರ ವಿಡಿಯೋ ನನ್ನ ಹತ್ರನೂ ಇದೆ. ಅದಾದ್ಮೇಲೆ ಮೊನ್ನೆ ಮಂಗಳವಾರ ಮತ್ತೆ ಇವರಿಬ್ರು ಕೆಲ್ಸಕ್ಕೆ ಹೋಗೋರು ರಜಾ ಹಾಕಿ, ನನ್ನ ತಂದೆನೂ ಕೆಲ್ಸಕ್ಕೆ ಹೋಗ್ತಾರೆ, ನನ್ನ ಅಕ್ಕನೂ ಕೆಲ್ಸಕ್ಕೆ ಹೋಗ್ತಾರೆ, ರಜಾ ಹಾಕಿ ಮನೆ ಒಳಗೆ ನುಗ್ಬಿಟ್ಟು ಹೊಡೆದಿರೋದು ಸರ್. ನೀವು ಇರ್ಲಿಲ್ಲ, ನೀವು ಎಲ್ಲೋ ಹೋಗಿದ್ದೀರಾ ಅನ್ಸುತ್ತಲ್ವಾ? ಇಲ್ಲ, ನಾನು ಅವತ್ತು ಮನೆ ಒಳಗೆ ಇದ್ದೆ. ನಾನು ಜಸ್ಟ್ ನಾನು ಅವಾಗ ನಾನು ರೆಗ್ಯುಲರ್ ರೊಟೀನ್ ಏನಿರುತ್ತೆ, ಜಿಮ್ ಮುಗಿಸ್ಕೊಂಡ್ ಬಂದು ಫ್ರೆಶ್ ಅಪ್ ಆಗಿ ಕೂತಿದ್ದೆ ಅಷ್ಟೇ. ಒಳಗಡೆ ಏಕಾಏಕಿ ಒಳಗಡೆ ನುಗ್ಗಿದ್ದಾರೆ. ನುಗ್ಗಿದ ತಕ್ಷಣ ನಾನು ಅದನ್ನೇ ಹೇಳಿದೆ, ಒಳಗಡೆ ಯಾಕೆ ಬರ್ತಾ ಇದ್ದೀರಾ ಅಂತ ಹೇಳಿದಾಗ ಸ್ಟೇಷನ್ ಹೇಳಿ ಕಳ್ಸಿದ್ದಾರೆ ಒಳಗಡೆ ಹೋಗಂಗಿಲ್ಲ ಅಂತ. ಇದು ನನ್ನ ಮನೆ ಅಂತ ಒಳಗಡೆ ನುಗ್ಕೊಂಡು ಬಂದು ಗಲಾಟೆ ಮಾಡಿರೋದು ಅವರು. ಯಾಕಂದ್ರೆ ನೀವು ಇದಕ್ಕಿಂತ ಮುಂಚೆ ಮಾತಾಡ್ಬೇಕಾದ್ರೂ ಕೂಡ ಹೇಳಿದ್ರಿ, ಕೆಲವೊಮ್ಮೆ ನಾನು ಬೇರೆ ಬೇರೆ ಕಡೆ ಹೋಗ್ತಾ ಇರ್ತೀನಿ, ಬೇರೆ ದೇಶಗಳಿಗೂ ಕೂಡ ಹೋಗ್ತಾ ಇರ್ತೀನಿ ಕೆಲಸದ ಮೇಲೆ, ಆಗ್ಲೂ ಕೂಡ ಈ ತರ ಒಂದು ಗಲಾಟೆ ನಡೆಯುತ್ತೆ ಅಂತ ಹೇಳ್ತಾ ಇದ್ರಿ. ಹೌದೌದು. ಇವಾಗ ನೋಡಿ, ನಾನು ಟ್ರಾವೆಲ್ ಮಾಡುವಂತವನು, ಶೂಟಿಂಗ್ ಅಲ್ಲಿ ಇರೋಂತವನು. ಇವಾಗ ನಾನು ಹೊರಗಡೆ ಹೋದಾಗ ನನಗೆ ಗೊತ್ತಿಲ್ದಿರೋ ತರ ಒಳಗಡೆ ಬರ್ತಾ ಇದ್ರು. ಸೊ ಅದೇ ರೀಸನ್ಗೆ ನಾನು ಕ್ಯಾಮ್ರಾ ಹಾಕ್ಸಿದ್ದು. ಸೊ ಆ ಕ್ಯಾಮ್ರಾ ಹಾಕ್ಸಿದ ಮೇಲೆ ಅವರು ಬರೋದನ್ನ ಅವಾಯ್ಡ್ ಮಾಡಿದ್ರು. ಅದೇ ಕಾರಣಕ್ಕೆ ಇಲ್ಲ ಸ್ಟೇಷನ್ಗೆ ಹೋಗಿ ಕೂತ್ಕೊಂಡ್ರು, ಇಲ್ಲ ನಮ್ಗೆ ಒಳಗಡೆ ಆಕ್ಸೆಸ್ ಕೊಡಿ ಅಂತ. ಅವ್ರು ಸ್ಟೇಷನ್ ಅದನ್ನೇ ಹೇಳ್ತಾರೆ, ಮೇಡಮ್ ನೀವು ಸಿವಿಲ್ ಕೋರ್ಟ್ಗೆ ಹೋಗ್ಬೇಕಾಗಿರುವಂತ ಮ್ಯಾಟ್ರಿಗೆ ಆಲ್ರೆಡಿ ನೀವು ಒಂದು ನೋಟಿಸ್ ಕಳ್ಸಿದಿರ, ಆಲ್ರೆಡಿ ಅವ್ರು ಅದಕ್ಕೊಂದು ರಿಪ್ಲೈ ಮಾಡಿದ್ದಾರೆ. ರಿಪ್ಲೈ ಮಾಡಿದ್ಮೇಲೆ ನೀವು ಕೋರ್ಟ್ಗೆ ಹೋಗ್ಬೇಕು ಅಂತ ಹೇಳಿ ಕಳ್ಸಿದ್ಮೇಲೂ ಬಲವಂತವಾಗಿ ಒಳಗಡೆ ಬರ್ತಾರೆ. ಅದು ನಿಮ್ಗೆ ಕಳಿಸ್ತೀನಿ ಬೇಕಾರೆ. ಒಂದು 15-20 ಜನ ಆರ್ಮಿಯವರೆಲ್ಲ ಒಳಗಡೆ ಬಂದಿದ್ದಾರೆ, ಏಕಾಏಕಿ ಒಳಗಡೆ ನುಗ್ಗಿರೋದು. ಓಕೆ ಸರ್, ಖಂಡಿತ ನೀವು ಅದೆಲ್ಲ ಕಳಿಸ್ಕೊಡಿ. ಧನ್ಯವಾದಗಳು ನಮ್ಮ ಫ್ರೀಡಮ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ ರಂಜಿತ್ ಅವರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದೆಷ್ಟೋ ವೀಕ್ಷಕರೇ, ರಂಜಿತ್ ಅವರು ತಮ್ಮ ಒಂದು ಗಲಾಟೆಯ ಬಗ್ಗೆ ಹಂಚಿಕೊಂಡಿರುವಂತಹ ಒಂದು ವಿಚಾರ, ಅವರ ಮನೆಯಲ್ಲಿ ಏನಾಗಿತ್ತು ಅದರ ನಡೆದಂತಹ ಒಂದು ಘಟನೆ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು ರಂಜಿತ್ ಅವರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.